ಕೆಣಗಿದಂತಹ ಪಾಕಿಗಳಿಗೆ ಮೋದಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಉಗ್ರರಿಗೆ ಹಾಗೂ ಉಗ್ರರ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿ ಸರ್ವನಾಶದ ಪಾಠ ಕಲಿಸಲಿದೆ ಭಾರತ ಸೇನೆ. ಉಗ್ರರ ರಣಬೇಟೆಗಿಳಿದ ಭಾರತೀಯ ಸೇನೆ ರಕ್ತ ಬೀಜಾಸುರರಿಗೆ ಪಾಠ ಕಲಿಸಲು ಸನ್ನದ್ಧ. ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತುರುಗುತ್ತಿದೆ. ಉಗ್ರರನ್ನ ಹೊಡೆದುರುಳಿಸುವುದಕ್ಕೆ ಸೇನೆ ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ದವಾಗಿದೆ. ರಕ್ತ ಬೀಜಾಸುರರ ಹೆಡೆಮುರಿ ಕಟ್ಟುವುದಕ್ಕೆ ರಣಬೇಟೆಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಯೋಧರು ಸಜ್ಜಾಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆಯುತ್ತೇವೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ನಡೆಸ್ತಾ ಇದೆ. ಒಬ್ಬ ಉಗ್ರನನ್ನು ಬಿಡೋದಿಲ್ಲ, ಹುಡುಕಿ ಹೊಡೆದು ಬಿಸಾಕ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चून कर जवाब भी मिलेगा, जवाब भी लिया जाएगा. ಪಹಲ್ಗಾಮ್ನಲ್ಲಿ ಎನ್ಐಎ ಟೀಮ್ ತನಿಖೆ ಚುರುಕು. ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಎನ್ಐಎ ಡಿಜಿ ಸದಾನಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಉಗ್ರ ನಿಗ್ರಹ ಚಟುವಟಿಕೆ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಸೇರಿ ಸಂತ್ರಸ್ತರನ್ನ ವಿಚಾರಣೆ ನಡೆಸಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. 14 ಉಗ್ರರಿಗೆ ಮುಂದುವರಿದ ಶೋಧ. ಕಣಿವೆಯಲ್ಲಿ ಬಿಲದಲ್ಲಿ ಅಡಗಿರುವ ಉಗ್ರರ ಸದೆಬಡಿಯೋದಕ್ಕೆ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. 14 ಉಗ್ರರಿಗೆ ಶೋಧ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ಉಗ್ರರ ಆಪರೇಷನ್ಗೆ ಪಾಕ್ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಭಾರತವನ್ನ ಕೆಣಗಿದಂತಹ ಪಾಕಿಗಳಿಗೆ ಮೋದಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಉಗ್ರರಿಗೆ ಹಾಗೂ ಉಗ್ರರ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿ ಸರ್ವನಾಶದ ಪಾಠ ಕಲಿಸಲಿದೆ ಭಾರತ ಸೇನೆ. ಉಗ್ರರ ರಣಬೇಟೆಗಿಳಿದ ಭಾರತೀಯ ಸೇನೆ ರಕ್ತ ಬೀಜಾಸುರರಿಗೆ ಪಾಠ ಕಲಿಸಲು ಸನ್ನದ್ಧ. ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಕಿಸ್ತಾನ ಪತುರುಗುತ್ತಿದೆ. ಉಗ್ರರನ್ನ ಹೊಡೆದುರುಳಿಸುವುದಕ್ಕೆ ಸೇನೆ ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ದವಾಗಿದೆ. ರಕ್ತ ಬೀಜಾಸುರರ ಹೆಡೆಮುರಿ ಕಟ್ಟುವುದಕ್ಕೆ ರಣಬೇಟೆಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಯೋಧರು ಸಜ್ಜಾಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆಯುತ್ತೇವೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ನಡೆಸ್ತಾ ಇದೆ. ಒಬ್ಬ ಉಗ್ರನನ್ನು ಬಿಡೋದಿಲ್ಲ, ಹುಡುಕಿ ಹೊಡೆದು ಬಿಸಾಕ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चून कर जवाब भी मिलेगा, जवाब भी लिया जाएगा. ಪಹಲ್ಗಾಮ್ನಲ್ಲಿ ಎನ್ಐಎ ಟೀಮ್ ತನಿಖೆ ಚುರುಕು. ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಎನ್ಐಎ ಡಿಜಿ ಸದಾನಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಉಗ್ರ ನಿಗ್ರಹ ಚಟುವಟಿಕೆ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಸೇರಿ ಸಂತ್ರಸ್ತರನ್ನ ವಿಚಾರಣೆ ನಡೆಸಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. 14 ಉಗ್ರರಿಗೆ ಮುಂದುವರಿದ ಶೋಧ. ಕಣಿವೆಯಲ್ಲಿ ಬಿಲದಲ್ಲಿ ಅಡಗಿರುವ ಉಗ್ರರ ಸದೆಬಡಿಯೋದಕ್ಕೆ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. 14 ಉಗ್ರರಿಗೆ ಶೋಧ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ಉಗ್ರರ ಆಪರೇಷನ್ಗೆ ಪಾಕ್ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಭಾರತವನ್ನ ಕೆಣಗಿದಂತಹ ಪಾಕಿಗಳಿಗೆ ಮೋದಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಉಗ್ರರಿಗೆ ಹಾಗೂ ಉಗ್ರರ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿ ಸರ್ವನಾಶದ ಪಾಠ ಕಲಿಸಲಿದೆ ಭಾರತ ಸೇನೆ. ಉಗ್ರರ ರಣಬೇಟೆಗಿಳಿದ ಭಾರತೀಯ ಸೇನೆ
ರಕ್ತ ಬೀಜಾಸುರರಿಗೆ ಪಾಠ ಕಲಿಸಲು ಸನ್ನದ್ಧ. ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಪಿ ಪಾಕಿಸ್ತಾನ ಪತರುಗುತ್ತಿದೆ. ಉಗ್ರರನ್ನ ಹೊಡೆದುರುಳಿಸುವುದಕ್ಕೆ ಸೇನೆ ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ದವಾಗಿದೆ. ರಕ್ತ ಬೀಜಾಸುರರ ಹೆಡೆಮುರಿ ಕಟ್ಟುವುದಕ್ಕೆ ರಣಬೇಟೆಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಯೋಧರು ಸಜ್ಜಾಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆಯುತ್ತೇವೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ನಡೆಸ್ತಾ ಇದೆ. ಒಬ್ಬ ಉಗ್ರನನ್ನು ಬಿಡೋದಿಲ್ಲ, ಹುಡುಕಿ ಹೊಡೆದು ಬಿಸಾಕ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चून कर जवाब भी मिलेगा, जवाब भी लिया जाएगा. ಪಹಲ್ಗಾಮ್ನಲ್ಲಿ ಎನ್ಐಎ ಟೀಮ್ ತನಿಖೆ ಚುರುಕು. ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಎನ್ಐಎ ಡಿಜಿ ಸದಾನಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಉಗ್ರ ನಿಗ್ರಹ ಚಟುವಟಿಕೆ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಸೇರಿ ಸಂತ್ರಸ್ತರನ್ನ ವಿಚಾರಣೆ ನಡೆಸಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. 14 ಉಗ್ರರಿಗೆ ಮುಂದುವರಿದ ಶೋಧ. ಕಣಿವೆಯಲ್ಲಿ ಬಿಲದಲ್ಲಿ ಅಡಗಿರುವ ಉಗ್ರರ ಸದೆಬಡಿಯೋದಕ್ಕೆ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. 14 ಉಗ್ರರಿಗೆ ಶೋಧ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ಉಗ್ರರ ಆಪರೇಷನ್ಗೆ ಪಾಕ್ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಕೆಣಗಿದಂತಹ ಪಾಕಿಗಳಿಗೆ ಮೋದಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಉಗ್ರರಿಗೆ ಹಾಗೂ ಉಗ್ರರ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿ ಸರ್ವನಾಶದ ಪಾಠ ಕಲಿಸಲಿದೆ ಭಾರತ ಸೇನೆ. ಉಗ್ರರ ರಣಬೇಟೆಗಿಳಿದ ಭಾರತೀಯ ಸೇನೆ. ರಕ್ತ ಬೀಜಾಸುರರಿಗೆ ಪಾಠ ಕಲಿಸಲು ಸನ್ನದ್ಧ. ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಪಿ ಪಾಕಿಸ್ತಾನ ಪತರುಗುತ್ತಿದೆ. ಉಗ್ರರನ್ನ ಹೊಡೆದುರುಳಿಸುವುದಕ್ಕೆ ಸೇನೆ ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ದವಾಗಿದೆ. ರಕ್ತ ಬೀಜಾಸುರರ ಹೆಡೆಮುರಿ ಕಟ್ಟುವುದಕ್ಕೆ ರಣಬೇಟೆಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಯೋಧರು ಸಜ್ಜಾಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆಯುತ್ತೇವೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ನಡೆಸ್ತಾ ಇದೆ. ಒಬ್ಬ ಉಗ್ರನನ್ನು ಬಿಡೋದಿಲ್ಲ, ಹುಡುಕಿ ಹೊಡೆದು ಬಿಸಾಕ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चून कर जवाब भी मिलेगा, जवाब भी लिया जाएगा. ಪಹಲ್ಗಾಮ್ನಲ್ಲಿ ಎನ್ಐಎ ಟೀಮ್ ತನಿಖೆ ಚುರುಕು. ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಎನ್ಐಎ ಡಿಜಿ ಸದಾನಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಉಗ್ರ ನಿಗ್ರಹ ಚಟುವಟಿಕೆ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಸೇರಿ ಸಂತ್ರಸ್ತರನ್ನ ವಿಚಾರಣೆ ನಡೆಸಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. 14 ಉಗ್ರರಿಗೆ ಮುಂದುವರಿದ ಶೋಧ. ಕಣಿವೆಯಲ್ಲಿ ಬಿಲದಲ್ಲಿ ಅಡಗಿರುವ ಉಗ್ರರ ಸದೆಬಡಿಯೋದಕ್ಕೆ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. 14 ಉಗ್ರರಿಗೆ ಶೋಧ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ಉಗ್ರರ ಆಪರೇಷನ್ಗೆ ಪಾಕ್ ಬೆಚ್ಚಿ ಬಿದ್ದಿರೋದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಕೆಣಗಿದಂತಹ ಪಾಕಿಗಳಿಗೆ ಮೋದಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಉಗ್ರರಿಗೆ ಹಾಗೂ ಉಗ್ರರ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿ ಸರ್ವನಾಶದ ಪಾಠ ಕಲಿಸಲಿದೆ ಭಾರತ ಸೇನೆ. ಉಗ್ರರ ರಣಬೇಟೆಗಿಳಿದ ಭಾರತೀಯ ಸೇನೆ. ರಕ್ತ ಬೀಜಾಸುರರಿಗೆ ಪಾಠ ಕಲಿಸಲು ಸನ್ನದ್ಧ. ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಪಿ ಪಾಕಿಸ್ತಾನ ಪತರುಗುತ್ತಿದೆ. ಉಗ್ರರನ್ನ ಹೊಡೆದುರುಳಿಸುವುದಕ್ಕೆ ಸೇನೆ ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ದವಾಗಿದೆ. ರಕ್ತ ಬೀಜಾಸುರರ ಹೆಡೆಮುರಿ ಕಟ್ಟುವುದಕ್ಕೆ ರಣಬೇಟೆಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಯೋಧರು ಸಜ್ಜಾಗಿದ್ದಾರೆ. ಉಗ್ರರನ್ನ ಹುಡುಕಿ ಹೊಡೆಯುತ್ತೇವೆ.
ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ನಡೆಸ್ತಾ ಇದೆ. ಒಬ್ಬ ಉಗ್ರನನ್ನು ಬಿಡೋದಿಲ್ಲ, ಹುಡುಕಿ ಹೊಡೆದು ಬಿಸಾಕ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चुन चुन कर जवाब भी मिलेगा, जवाब भी लिया जाएगा. ಪಹಲ್ಗಾಮ್ನಲ್ಲಿ ಎನ್ಐಎ ಟೀಮ್ ತನಿಖೆ ಚುರುಕು. ಪಹಲ್ಗಾಮ್ನಲ್ಲಿ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಎನ್ಐಎ ಡಿಜಿ ಸದಾನಂದ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಉಗ್ರ ನಿಗ್ರಹ ಚಟುವಟಿಕೆ ಬಗ್ಗೆಯೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಸೇರಿ ಸಂತ್ರಸ್ತರನ್ನ ವಿಚಾರಣೆ ನಡೆಸಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. 14 ಉಗ್ರರಿಗೆ ಮುಂದುವರಿದ ಶೋಧ. ಕಣಿವೆಯಲ್ಲಿ ಬಿಲದಲ್ಲಿ ಅಡಗಿರುವ ಉಗ್ರರ ಸದೆಬಡಿಯೋದಕ್ಕೆ ಸೇನೆ ಕಾರ್ಯಾಚರಣೆ ನಡೆಸ್ತಾ ಇದೆ. 14 ಉಗ್ರರಿಗೆ ಶೋಧ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ಉಗ್ರರ ಆಪರೇಷನ್ಗೆ ಪಾಕ್ ಬೆಚ್ಚಿ ಬಿದ್ದಿರುವುದಂತೂ ಸತ್ಯ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತವನ್ನ ಕೆಣಗಿದಂತಹ ಪಾಕಿಗಳಿಗೆ ಮೋದಿ ಪ್ರತ್ಯುತ್ತರವನ್ನ ಕೊಡೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ. ಗಡಿಯಲ್ಲಿ ಯಾವುದೇ ಕ್ಷಣದಲ್ಲಿ ಯುದ್ಧ ನಡೆಯೋದು ಫಿಕ್ಸ್ ಆಗಿದೆ. ಉಗ್ರರಿಗೆ ಹಾಗೂ ಉಗ್ರರ ರಾಷ್ಟ್ರಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ರೀತಿ ಸರ್ವನಾಶದ ಪಾಠ ಕಲಿಸಲಿದೆ ಭಾರತ ಸೇನೆ. ಉಗ್ರರ ರಣಬೇಟೆಗಿಳಿದ ಭಾರತೀಯ ಸೇನೆ ರಕ್ತ ಬೀಜಾಸುರರಿಗೆ ಪಾಠ ಕಲಿಸಲು ಸನ್ನದ್ಧ. ಭಾರತೀಯ ಸೇನೆಯ ಸಮರಾಭ್ಯಾಸಕ್ಕೆ ಪಾಪಿ ಪಾಕಿಸ್ತಾನ ಪತರುಗುತ್ತಿದೆ. ಉಗ್ರರನ್ನ ಹೊಡೆದುರುಳಿಸುವುದಕ್ಕೆ ಸೇನೆ ಶಸ್ತ್ರಾಸ್ತ್ರಗಳಿಂದ ಸರ್ವಸನ್ನದ್ದವಾಗಿದೆ. ರಕ್ತ ಬೀಜಾಸುರರ ಹೆಡೆಮುರಿ ಕಟ್ಟುವುದಕ್ಕೆ ರಣಬೇಟೆಗೆ ಇಳಿದಿದೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಲು ಯೋಧರು ಸಜ್ಜಾಗಿದ್ದಾರೆ. ಉಗ್ರರನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ನಡೆಸಿದ ಉಗ್ರರ ವಿರುದ್ಧ ಪ್ರತೀಕಾರಕ್ಕೆ ಕೇಂದ್ರ ಸರ್ಕಾರ ಸರಣಿ ಸಭೆಯನ್ನು ನಡೆಸ್ತಾ ಇದೆ. ಒಬ್ಬ ಉಗ್ರನನ್ನು ಬಿಡೋದಿಲ್ಲ, ಹುಡುಕಿ ಹೊಡೆದು ಬಿಸಾಕ್ತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗುಡುಗಿದ್ದಾರೆ. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चुन चुन कर जवाब भी मिलेगा, जवाब भी लिया जाएगा. ಪಹಲ್ಗಾಮ್ನಲ್ಲಿ ಎನ್ಐಎ